ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಗಾಯ್ಸ್, ಇವತ್ತಿನ ವಿಡಿಯೋದ ಟಾಪಿಕ್ ಏನಂದರೆ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋಗೆ ಯಾವ ರೀತಿ ಮೊಬೈಲ್ ಫ್ರೇಮ್ ಹಾಕೋದು ಅಂತ. ಓಕೆನಾ ಗಾಯ್ಸ್? ಸ್ಟೆಪ್ ಬೈ ಸ್ಟೆಪ್ ಸಿಂಪಲ್ ಪ್ರೊಸೆಸ್ಸಲ್ಲಿ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಹಾಗಾದರೆ ಬನ್ನಿ ಗಾಯ್ಸ್, ತಡ ಮಾಡದೆ ವಿಡಿಯೋ ಶುರು ಮಾಡೋಣ. ಓಕೆ ಗಾಯ್ಸ್, ನಾನಿವಾಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಗಾಯ್ಸ್, ಮೊದಲಿಗೆ ನಾವು ಕ್ರೋಮ್ ಬ್ರೌಸರ್ ಓಪನ್ ಮಾಡಬೇಕು. ಓಕೆನಾ? ಓಪನ್ ಮಾಡಿದ್ಮೇಲೆ ಇಲ್ಲಿ ಸರ್ಚ್ ಅಂತ ಇದೆಯಲ್ವಾ, ಅಲ್ಲಿ ಟೈಪ್ ಮಾಡಬೇಕು ಏನಂತ, ಮೊಬೈಲ್ ಫ್ರೇಮ್ಸ್ ಅಂತ. ಓಕೆನಾ? ಟೈಪ್ ಮಾಡಿ ಸರ್ಚ್ ಅಂತ ಕೊಡಬೇಕು. ನಿಮ್ಗೆ ಈ ತರ ಶೋ ಆಗುತ್ತೆ. ಗಾಯ್ಸ್, ಇಲ್ಲಿ ಪಕ್ಕದಲ್ಲಿ ಇಮೇಜಸ್ ಅಂತ ನಿಮಗೆ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನೋಡಬಹುದು ಗಾಯ್ಸ್, ನಿಮ್ಗೆ ಇಷ್ಟೊಂದು ಮೊಬೈಲ್ ಫ್ರೇಮ್ ಸಿಗುತ್ತೆ. ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇನ್ನೂ ತುಂಬಾ ಫ್ರೇಮ್ಗಳು ಸಿಗುತ್ತೆ. ನಿಮ್ಮ ವಿಡಿಯೋಗೆ ಯೂಸ್ ಮಾಡೋಕೆ ಇಷ್ಟೊಂದು ಫ್ರೇಮ್ ಸಿಗುತ್ತೆ. ನಿಮ್ಗೆ ಯಾವ ಫ್ರೇಮ್ ಇಷ್ಟ ಆಗುತ್ತೆ ಆ ಫ್ರೇಮ್ ನ ಸೆಲೆಕ್ಟ್ ಮಾಡಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವಿಡಿಯೋಗೆ ಯೂಸ್ ಮಾಡಬಹುದು. ಗಾಯ್ಸ್, ನೀವು ಫ್ರೇಮ್ ಹಾಕದೆ ಹಾಗೆ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಓಕೆನಾ? ಗಾಯ್ಸ್, ಇಲ್ಲಿ ಯಾವ್ದಾದ್ರು ಫ್ರೇಮ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳೋಣ. ಗಾಯ್ಸ್, ನಾನಿಲ್ಲಿ ಈ ಫ್ರೇಮ್ ನ ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೋತಿದ್ದೀನಿ. ಓಕೆನಾ? ಗಾಯ್ಸ್, ನಿಮ್ಗೆ ಡೌನ್ಲೋಡ್ ಮಾಡೋಕೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಯಾವ ಫ್ರೇಮ್ ಬೇಕೋ ಆ ಇಮೇಜ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫ್ರೇಮ್ ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಈ ತರ ಆಪ್ಷನ್ಗಳು ಶೋ ಆಗುತ್ತೆ. ಅದರಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡ್ಬೋದು ಗಾಯ್ಸ್, ನಿಮ್ಮ ಇಮೇಜ್ ಡೌನ್ಲೋಡ್ ಆಗಿದೆ. ಓಕೆನಾ? ಇಲ್ಲಿ ಶೋ ಆಗ್ತಿದೆ ನೋಡಿ. ಗಾಯ್ಸ್, ಈಗ ನಿಮ್ಮ ಮೊಬೈಲ್ ಫ್ರೇಮ್ ಡೌನ್ಲೋಡ್ ಆಗಿದೆ. ಓಕೆನಾ? ಗಾಯ್ಸ್, ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ನಾವು ಮೊಬೈಲ್ ಫ್ರೇಮ್ದು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡೋದು. ಓಕೆನಾ? ನೀವು ಎಗೈನ್ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ ಎಗೈನ್ ನೀವು ಕ್ರೋಮ್ ಬ್ರೌಸರ್ ಅಲ್ಲೇ ನೀವು ಟೈಪ್ ಮಾಡಬೇಕು ಏನಂತ, ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ. ಓಕೆನಾ? ಟೈಪ್ ಮಾಡಿ ನೀವು ಸರ್ಚ್ ಅಂತ ಕೊಡಬೇಕು. ನಿಮಗೆ ಈ ತರ ಇಂಟರ್ಫೇಸ್ ಶೋ ಆಗುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದ್ಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೀವು ಡೌನ್ಲೋಡ್ ಮಾಡಿದಿರಲ್ವಾ ಮೊಬೈಲ್ ಫ್ರೇಮ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೋಡಬಹುದು ಗಾಯ್ಸ್, ನಿಮ್ಮ ಮೊಬೈಲ್ ಫ್ರೇಮ್ ನ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಡೌನ್ಲೋಡ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಫ್ರೀ ಅಂತ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ನೋಡಿ ಗಾಯ್ಸ್, ಇದೇ ತರ ನಿಮ್ಮ ಬೇರೆ ಫೋಟೋದಲ್ಲಿನೂ ಕೂಡ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಆಮೇಲೆ ನೀವು ಅದನ್ನ ನಿಮ್ಮ ವಿಡಿಯೋ ಮತ್ತೆ ಥಂಬ್ನೈಲ್ಗೆ ಯೂಸ್ ಮಾಡ್ಕೋಬಹುದು. ಓಕೆನಾ? ನೀವು ಈ ರೀತಿ ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ನೋಡೋಕೆ ಪ್ರೊಫೆಷನಲ್ ಲುಕ್ ಆಗಿನೂ ಕಾಣಿಸುತ್ತೆ. ಓಕೆನಾ ಗಾಯ್ಸ್? ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ನೀವು ಯಾವ್ದಾದರೂ ಎಡಿಟಿಂಗ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ಶಾಟ್ ಆಪ್ ನ ಓಪನ್ ಮಾಡ್ಕೋತಿದ್ದೀನಿ. ಓಕೆನಾ? ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ವಿಡಿಯೋ ಅಂತ. ಓಕೆನಾ? ನೆಕ್ಸ್ಟ್ ಇಲ್ಲಿ ನ್ಯೂ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಗ್ಯಾಲರಿ ಈ ತರ ಶೋ ಆಗುತ್ತೆ. ಅದರಲ್ಲಿ ನೀವು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿದಿರಲ್ವಾ ಆ ಮೊಬೈಲ್ ಫ್ರೇಮ್ ನ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ರೈಟ್ ಮಾರ್ಕ್ ಇದೆಯಲ್ವಾ ಗ್ರೀನ್ ಕಲರ್ ಅಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ನಿಮ್ಮ ಫ್ರೇಮ್ ಶೋ ಆಗುತ್ತೆ. ಓಕೆನಾ ಗಾಯ್ಸ್? ಈಗ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ 2 ಫಿಂಗರ್ ನ ಯೂಸ್ ಮಾಡ್ಕೋಬಿಟ್ಟು ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಫ್ರೇಮ್ ಅಷ್ಟಕ್ಕೆ ನೀವು ಈ ತರ ಝೂಮ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡಬಹುದು ಗಾಯ್ಸ್, ಕೆಳಗಡೆ ಇಲ್ಲಿ PIP ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ?
ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಯಾವ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡಬೇಕು. ಓಕೆನಾ? ನಾನಿಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ತಿದ್ದೀನಿ. ಗಾಯ್ಸ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಈ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋನ ಈ ಮೊಬೈಲ್ ಫ್ರೇಮ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು ಈ ತರ. ಓಕೆನಾ? ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಕಾಣಿಸ್ತಿದ್ಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಈ ತರ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಮೊಬೈಲ್ ಫ್ರೇಮ್ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ನೀವು ಡ್ರ್ಯಾಗ್ ಮಾಡ್ಕೋಬೇಕು. ಓಕೆನಾ? ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆನಾ ಗಾಯ್ಸ್? ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ಇನ್ಶಾಟ್ ಅನ್ನೋ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು. ಗಾಯ್ಸ್ ನೀವಿಲ್ಲಿ ನೋಡಬಹುದು, ಇಲ್ಲಿ ಕೆಳಗಡೆ ಇನ್ಶಾಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಎರಡು ಆಪ್ಷನ್ ತೋರಿಸುತ್ತೆ. ಅದರಲ್ಲಿ ಕೆಳಗಡೆ ಫ್ರೀ ರಿಮೂವ್ ಅಂತ ಇದೆಯಲ್ವಾ, ಇಲ್ಲಿ ನೋಡ್ಬೋದು ನೀವು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಡ್ ಶೋ ಆಗುತ್ತೆ. ನೀವು ಆ ಆಡ್ ನ ನೋಡಿದ್ಮೇಲೆ ನಿಮಗೆ ವಾಟರ್ ಮಾರ್ಕ್ ರಿಮೂವ್ ಆಗುತ್ತೆ. ಓಕೆನಾ ಗಾಯ್ಸ್? ನೀವಿಲ್ಲಿ ನೋಡಬಹುದು ಇನ್ಶಾಟ್ ಅನ್ನೋ ವಾಟರ್ ಮಾರ್ಕ್ ರಿಮೂವ್ ಆಗಿದೆ. ಗಾಯ್ಸ್ ನೆಕ್ಸ್ಟ್ ಪ್ರೊಸೀಜರ್ ಏನಂದ್ರೆ ನಾವು ಈಗ ಇದನ್ನ ಸೇವ್ ಮಾಡ್ಬೇಕಲ್ಲ, ಅದಕ್ಕೆ ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಕಾಣಿಸ್ತಿದ್ಯಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಫೈಲ್ ಸೇವ್ ಆಗುತ್ತೆ. ಓಕೆನಾ ಗಾಯ್ಸ್? ಈಗ ನಿಮ್ಗೆ ಗೊತ್ತಾಯ್ತಲ್ಲ ವಿತಿನ್ 2 ಮಿನಿಟ್ಸ್ ಅಲ್ಲಿ ಯಾವ ತರ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋಗೆ ಮೊಬೈಲ್ ಫ್ರೇಮ್ ಹಾಕೋದು ಅಂತ. ಗಾಯ್ಸ್ ನಿಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ವಿಡಿಯೋಗೆ ಮೊಬೈಲ್ ಫ್ರೇಮ್ ಹಾಕೋದು ತುಂಬಾನೇ ಈಸಿ ಆಗಿದೆ. ಗಾಯ್ಸ್ ಇವತ್ತೇ ನೀವು ಕೂಡ ಟ್ರೈ ಮಾಡಿ. ಓಕೆ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.